ಸುಮ್ಮನೆ ಈಗಿಲ್ಲ, ಈ ನಾಳೆ ಬೆಳಿಗ್ಗೆ ಹಾಕ್ಬಿಡಂತ ಅವ್ರು ಏನಂತಾರ ಬ್ಲಾಕ್ ಮೇಲ್ ಮಾಡ್ತಾನೆ ನನ್ನ ಬ್ಲಾಕ್ ಮೇಲ್ ನೀನೇ ಹೇಳಿದಾರೆ ಹಾಕ್ತೀನಿ ಸಿಕ್ಕಿಲ್ಲ ಅಂದ್ರೆ ನಮ್ಗೆ ಹೇಳ್ರಿ ಅಧ್ಯಕ್ಷರೇ, ನಾವು 5 ಜನ ನಾವು 5 ಜನ ನಿಮ್ ಸಪೋರ್ಟ್ ಹಾಕ್ಲಿಲ್ಲ ನಾವು 5 ಜನ ಜವಾಬ್ದಾರಿ ನಾವು ತಗೊಂಡ್ಮೇಲೆ ನಮ್ಮನ್ನ ಕೇಳಿ ಹತ್ತು 2 ತಿಂಗಳಾಕೆನ ಸ್ವಲ್ಪ ತಾಳ್ರಿ. ನಮ್ಮ ಅಧ್ಯಕ್ಷ ಎಷ್ಟು ತಿಂಗಳು ಬರ್ಬೇಕು, ನಾನು ಶೆಡ್ಯೂಲ್ ಜವಾಬ್ದಾರಿ ನಾಳೆ ಹಾಕ್ಸ್ಬಿಡಪ್ಪ. ಅಲ್ರಿ ಎಷ್ಟು ತಿಂಗಳು ನೀವು 27ನೇ ತಾರೀಕು ನೀವು ಬಾರಪ್ಪ. ನಾನು ಇಲ್ಲ ಅಲ್ಲಲ್ಲ ನಾಳೆ 27ನೇ ತಾರೀಕು ನಾಳೆ ಹಾಕ್ಸ್ಬೇಕು. ನಾಳೆ ಹಾಕ್ಸ್ತೀವಿ. ನಾನು ಉಮ್ಮಣ್ಣ ನಾಳೆ ಹಾಕ್ತು ಅನ್ನೋದು ಉಮ್ಮಣ್ಣ ನನ್ನ ತಂದಿದ್ದಾಗ ಉಮ್ಮಣ್ಣ ಸಂಬಂಧ ನಾವು ಹೊರಗೆ ಬಂದಿಲ್ಲ. ಯಾಕಂದ್ರೆ ಅವ ನನ್ನ ಅವನ ಕ್ರಿಯೇಟ್ ಮಾಡಿದ್ದು. ನಾನು ಮಾತಾಡೋಣ ಅಲ್ರಿ ಇಷ್ಟು ಹೇಳ್ತೀರಿ, ಸ್ವಾಮಿ ವಿಚಾರ ಯಾಕೆ ನೀವು ಗಟ್ಟಿ ಇದ್ನ ಗೊತ್ತಿಲ್ಲ. ನಂಗೆ ಸ್ವಾಮಿ ಗೊತ್ತಿಲ್ಲ, ಸಂಬಂಧ ಇಲ್ಲ. ಅವ್ರು ಯಾರು ಬದವಾಸ ಗೊತ್ತಿಲ್ಲ. ಸ್ವಾಮಿ ಗೊತ್ತಿಲ್ಲ ಅಂತ ಸ್ವಾಮಿ ಪರಿಚಯ ಆಗಿದ್ದ ನಮ್ಮ ನಾಳೆ ಪ್ರೆಸ್ ಮೀಟ್ ಹೇಳ್ತೀನಿ. ಜಾತ್ರೆ ಮತ್ತೆ ಏನ್ ಮಾಡಿದ್ರಪ್ಪ ನೀವು? ಕೊಟ್ರೇಶ್ ಪರಿಚಯ ಮಾಡಿಸಿದ್ ನನಗ ಯಾರು ನಂಗೆ ಪರಿಚಯ ಇಲ್ಲ, ಅದನ್ನ ಮಾಡ್ಬೇಡ ಅಂತ ಹೇಳಿದ್ದೆ. ಕೊಟ್ರೇಶ ನನಗ 10 ಲಕ್ಷ ರೊಕ್ಕ ಕೊಟ್ಟು ಇದನ್ನ ಸ್ವಾಮಿ ಅಂತ ಒಪ್ಪಿಗೆ ಅಂತ ಹೇಳಿದ. ಮತ್ತೆ ಈಗ ಅವ್ರು ತೆಗೆದ್ರಲ್ಲ ಈಗಾದ್ರೂ ಕೂಡ ಗಟ್ಟಿ ಆಗಿರುತ್ತೆ. ಈಗ ಅವನ ತೆಗೆದ ಕೊಟ್ರೇಶ 10 ಲಕ್ಷ ರೊಕ್ಕ ಕೊಟ್ಟಾರ, ಅದಕ್ಕಾಗಿ ಒಪ್ಕೊಂತೀನಿ. ಅದಕ್ಕೆ ಮಾತಾಡೋದು. 1 ನಿಮಿಷ ಅವೆಲ್ಲ ಬೇಡ. ಸ್ವಾಮಿ ನನ್ಗೆ ಯಾರಿಂದ ಪರಿಚಯ? ಅಲ್ಲ ನನ್ನಿಂದನೇ ಪರಿಚಯ ಕರೆಕ್ಟ್ 100%. ನನಗೆ ಅವ ಪರಿಚಯ ನಾನೇ ಹೋಗಿ ಕರ್ಕೊಂಡು ಕುಂದ್ರಿಸಿ ರಾತ್ರಿಯಲ್ಲಿ ಇವ್ರನ್ನೆಲ್ಲ ಎಲ್ಲ ಪರಿಚಯ ಮಾಡಿಸಿದ್ರಿ. ಇವನ ದೊಡ್ಡ ದುಡ್ಡಿಗೋಸ್ಕರ ಪರಿಚಯ ಮಾಡಿಸಿಲ್ಲ, ಸಮಾಜಕ್ಕೋಸ್ಕರ ಪರಿಚಯ ಮಾಡಿಸಿಲ್ಲ. ಇವೇನ್ ದುಡ್ಡು ಕೊಡ್ತಾರ ಜೋಕು. ಆದ್ರೆ ಇವನ ಪರಿಚಯ ಮಾಡಿಸಿದ್ದು ದೇವ್ರನಾಗು ನಾನು ವಚನ ಸ್ವಾಮಿ ನಂಬಿದ್ದಿಲ್ಲ. 100ಕ್ಕೆ 100 ಬೇಡ ಬೇಡ ಕರ್ಕೊಂಡು ಹೋಗ್ಬೇಡ ಅಂತಂದು. ಕೂಡ ದೊಡ್ಡ ಇದ್ದಿಲ್ಲ, ಅವಾಗ ಇದ್ದಿಲ್ರಿ. ನಾವು ನೋಡಿವಲ್ಲ ಪರಿಚಯ ಮಾಡಿಸಿದ್ದು. ಮತ್ತೆ ಇಬ್ರು ಹೆಂಗ್ ಡಿಂಗ್ ಟೀಚ್ ಆದ್ರೆ ಗೊತ್ತಿಲ್ಲ. ಅವ್ನ ಸ್ವಾಮಿ ಅಂದ್ರೆ ಎಲ್ಲ ಕಡಿತಿದ್ದ. ತಿಂಗಳ ರೊಕ್ಕ ಕೊಡಿದ್ರು ಆಮೇಲೆ ನಿಮಗೆ ಕೊಟ್ಟಾರಿಲ್ಲ ಕರೆಕ್ಟ್. ಅವನ ಹತ್ರ ಅವನಿಂದ ತಿಂಗಳಲ್ಲ ₹1 ರೊಕ್ಕ ತಗೊಂಡಿದ್ರೆ ನಾನ್ ನಮ್ಮಪ್ಪ ಹುಟ್ಟಿಲ್ಲ. ನಾನ್ ನಮ್ಮಪ್ಪ ಹುಟ್ಟಿಲ್ಲ. ಯಾಕೆ ಅಷ್ಟು ಗಟ್ಟಿ ಇದೆ ಮತ್ತೆ? ಹೇಳ್ತಾರಲ್ರಿ ಬೇಡ. ಮುಣಗ ನೀನ ನಮ್ಮಪ್ಪ ರಾತ್ರಿ ಮುಗ್ಳು ಹಾಕ್ಬಿಟ್ಟು ನನ್ನ ಸ್ವಾಮಿ ಹಾಕಿದ್ರೆ ನಾವು ಬೇಕಾಯ್ತ ಅವಾಗ ಇವಾಗ ಬೇಕಲ್ಲ, ಇವಾಗ ತೋರಿಸ್ತಾರೆ. ಈಗಲೂ ಕೂಡ ಇವತ್ತು ರಾತ್ರಿ ಹೋಗಿ ಉಮ್ಮನೆಗೆ ಹೋಗಿ ಅಪ್ಪಾಜಿ ನೀನ ಅಂದ್ಬಿಟ್ರೆ ಸ್ವಾಮಿ ಹಂಗಿರಲ್ಲ. ಸ್ವಾಮಿಗೆ ಹೇಳಾಕತ್ತೀನಿ. ಅವ ಹಂಗ ಅಂದ್ಬಿಟ್ರೆ ಇವ್ರು ಉಪ್ಪಿಡ್ತಾರ ಅಂತ ಹೋಗಿ ಉಮ್ಮನಗ ಅಪ್ಪಾಜಿ ನೀನ ನೀ ಬಿಟ್ರೆ ಯಾರಪ್ಪಾಜಿ? ನಾನು ಅದನ್ನ ಹೇಳಿದೆ ಆಕ್ಚುಲಿ. ಯಾರು ಹೇಳ್ಬೇಕಾಗ್ತದ? ನಾನು ಹೇಳಿದೆ ಕೇಳೋ. ಶಿವಶಂಕರ್ನ ಎಂಟ್ರಿ ಕೊಟ್ಟಿದ್ದಾರೆ. ಯಾರು ಕೊಟ್ಟ? ಸ್ವಾಮಿ ಕೊಟ್ಟಾನ. ನಿಂದೇನದ? ನೀನೇ ಕೊಟ್ಟೆ? ಹೆಂಗ ನೀವು ಹೋಗಿದ್ದೇನಲ್ಲಿ? ಎಲ್ಲ ಬೆಂಕಿ ಹಚ್ಚಿ ಕುಂತಿ ಹೆಂಗಾರೆ ಅವತ್ತು ನೀವು ಹೇಳಿದ್ರಿ ಈ ಮಾತನ್ನು. ನೀನ್ ಯಾವಾಗ ಹೋಗಿದ್ದಿ? ನೀವೇ ಹೋಗಿಲ್ಲ. ಅದೇ ಅಂತ ನೀನು ಆದಾಗೆ ನೀನು ಹೋಗಿಲ್ಲ. ಸ್ವಾಮಿ ಕಾರ್ಯಕ್ರಮದಾಗ ಹೇಳಿಬಿಟ್ರಿ ಇವರು ಅನೌನ್ಸ್ ಆಗಿ. ಶಿವಶಂಕರಿಗೆ ಕರೀರಿ, ಅವ್ರಿಗೆ ಕರೀರಿ, ಇವ್ರಿಗೆ ಕರೀರಿ. ಇವರೇ ಅಂದಿತ್ತು. ಒಪ್ಪಿಗೆ ಯಾರು ಕೊಟ್ರು? ಒಪ್ಪಿಗೆ ಯಾರು ಕೊಟ್ರು? ಬರಲಿ ಅಂತ ನಿಮ್ಮಿಂದನೇ ಎಲ್ಲ ಸ್ವರೂಪ. ಇಲ್ರಿ ಕೊಟ್ಟಿಲ್ಲ. ಇವ್ರು ಯಾರಿಲ್ಲ. ಸಂದರ್ಭ ಬಂತು ಕೊಟ್ರು. ಬಟ್ ಸುಮ್ಮನೆ ಇವ್ರ ಮಾತಿಗೆ ಅಂದ್ರ ಜನದಾಗ ಬರ್ಲಿ ಬಿಡ, ಅವ್ರು ನಮ್ ಸಮಾಜದವ್ರ ಅಂತಾರ. ಮಂಜಾನ ಬೇಡ ಆಗಿರ್ತಾನಪ್ಪ. ನಮ್ಮವಲ್ಲ ಬರ್ಲಿ ಬಿಡ ಅಂತಾರ. ಸಮಾಜ ಮುಖ್ಯನೇ ಅದು ಮುಖ್ಯ. ಹಿಂಗೆ ಇವ್ರು ಸಡನ್ನಾಗಿ ಏನಾನ ಹೇಳ್ಬಿಡೋದು. ನಾ ಹೇಳಿದ್ದು
ಈಗಲ್ಲ ನಾ ಅಧ್ಯಕ್ಷ ಆದ 2-3 ದಿವಸ ಸರ್ ಶಿವಶಂಕರ್ ನಿಮ್ಗೆ ಹೆಂಗೆ ಕಟ್ತೀರಿ ಏನಿಲ್ಲ ಸುಮ್ಮನೆ ಅವ ಮತ್ತೆ ಕೂಡ್ಸ್ಲೇನ್ರಿ ಕೂಡ್ಸ್ಬಿಡಪ್ಪ ಪುಣ್ಯ ಬರ್ತಾ ಏನು ನಾ ಬೇಕಾದ್ರೆ ಉಮ್ಮನ ಹತ್ರ ನಾವ ಹೋಗೋಣ ಅದ ಯಾರನ್ನ ಕೊಡ್ಸಾನ ಶಿವಶಂಕರ್ ಕೂಡಿಸ್ಬಿಡಪ್ಪ ಪುಣ್ಯ ಬರ್ತಾ ಅಂದದ್ದು ಅಪ್ನ ಯಾರು ಉಮ್ಮಣ ನನ್ನ ಎದುರಿಗೆ ಅಂದಿದ್ದು ನಾಳೆ ಹೇಳ್ತೀನಿ ನಿಮ್ಗೆ ನಿಮ್ಮ ಎದುರುಗಡೆ. ಫೋನ್ ನೋಡ್ರಿ ಆತೇನೆ ಎಮ್.ಎಲ್.ಎ ಆಗ್ಬೇಕಲ್ಲ MP ಆಗ್ಬೇಕನ್ನ ಯಾರು ಉಮ್ಮಣ್ಣ ನಿಮ್ಮಂತದ್ ಮಾಡ್ಬೇಕು ಅನ್ಕೊಂಡ್ರ ಪಾಪ ಅವ್ರು. ಏನೂ ಆಗಲ್ಲ ನಿಮ್ಮನ್ನು ಮಾಡೋದಿಲ್ಲ ನೀನು ಮಾಡಿದ್ರು ನಾ ಮಾಡಿಸ್ಕೊಡೋದಿಲ್ಲ ನೀವು ಮಾಡ್ಸಲ್ವಾ? ಬ್ಯಾರೆ ಬರ್ರಿ ಹೋಲಿ ನಾನು ನಿನಗೆ ದೊಡ್ಡ ಸೇರ್ತಾರೆ. ಅವ್ರು ಚಲೋ ಮಾಡಿ ದುಷ್ಟರಿಗೆ ಮಾಡ್ರಲ್ಲ ಹಾ. ಈತನ ಅದ ನೋಡ್ರಿ ಅಲ್ಲ, ನಾನೇ ದೊಡ್ಡ ಸೇರ್ತಾರೆ. ಈತನು 13 ಬ್ರ್ಯಾಂಡ್ ಶಾಪ್ ಅದಲ್ಲ ನಾಳೆ ನಾ M.L.C ಆದ್ರೆ 10 ಬ್ರ್ಯಾಂಡ್ ಶಾಪ್ ಬಂದ್ ಮಾಡ್ತೀನಿ ನೀನು ನನ್ನ ಬ್ರ್ಯಾಂಡ್ ಅಂಗಡಿ ಬಂದ್ ಮಾಡ್ತೀನಿ ಬಂದ್ ಮಾಡ್ತೇವೆ ಅವು ನೀವು ಹೇಳಿದ್ರು ಬಂದಾಗಲ್ಲ ಸರ್ಕಾರ ಇಡೀ ಕರ್ನಾಟಕ ಬಂದ್ ಆಗ್ಬೇಕು ಸ್ವಾಮಿಗಳು ನಾಳೆ ಯಾಳೆ ಹೇಳಿದ್ರು ಬಂದಾಗಲ್ಲ ಅಲ್ರಿ ಸ್ವಾಮಿಗಳು ತೊಂದ್ರೆ ಕೊಡ್ತಾರ ಸ್ವಾಮಿ ತೊಂದ್ರೆ ಕೊಡ್ತಾರ ಸ್ವಾಮಿ ತೊಂದ್ರೆ ಕೊಡ್ತಾರ ನಾವಕ್ಕ ಸ್ವಾಮಿ ತೊಂದ್ರೆ ಕೊಡ್ತಾರ ನಾವಕ್ಕ ಗಂಡಿ ಶಾಪಿಗೆ ಏ ಆಲೇವಲ್ಲ ಯಾರು ಒಬ್ರು ಹೇಳಿದ್ರು ಬಂದಾಗ ಏ ಆಲೇವಲ್ಲ ಕಾನೂನಿಂದ ನಮ್ಮ ಏನು ಮುಖ್ಯಮಂತ್ರಿ ಬಂದ ನಮ್ಗೆ ಬಂದಾಗಲ್ಲ ಇಡೀ ರಾಜ್ಯಕ್ಕೆ ಬಂದಾದ್ರೆ ಬಂದಾಗತ್ತೆ ಟಾರ್ಗೆಟ್ ಕೊಡ್ತಾರ ಇಷ್ಟು ಮಾಡಿ ಅಲ್ಲ ರಾಜ್ಯಕ್ಕೆ ಬಂದಾದಾಗ ನಂದು ಬಂದಾಗತ್ತಿ ಮತ್ತೆ ಬಂದಾಗ ಮಾತ್ರ ಬಂದಕ್ಕ ಅಲ್ಲ ಇಡೀ ರಾಜ್ಯದಾಗ ಏನಿದೆ ಕಾನೂನು ಪ್ರಕಾರ ಕೊಟ್ಟಾರಲ್ಲ ಎಲ್ಲಾರಿಗೆ ಬಂದದ ನಂದು ಬಂದಾಗತ್ತಿ ಹೆದರ್ಬೇಕು ರಾತ್ರಿ ನಾನು ಮೆಸೇಜ್ ಹಾಕ್ತೀನಿ ಹಲೋ ಪಾರ್ಟಿ ರಾಜ್ಯಾಧ್ಯಕ್ಷ ಉಪಾಧ್ಯಕ್ಷರಿಗೆ ಫೋನ್ ಹಚ್ಕೊಂಡ್ರಿ ನಿನಗೆ ಬೆಳಿಗ್ಗೆ ನಾನೊಂದು ಹಾಕ್ತೀನಲ್ಲ ಸುಮ್ಮನೆ ಈಗಿಲ್ಲ ಈ ನಾಳೆ ಬೆಳಿಗ್ಗೆ ಹಾಕ್ಬಿಡಂತ ಅವ್ರು ಏನಂತಾರ ಬ್ಲಾಕ್ ಮೇಲ್ ಮಾಡ್ತಾನೆ ನನ್ನ ನಾಳೆ ಹಾಕ್ಬೇಕು ನನ್ನ ಬ್ಲಾಕ್ ಮೇಲ್ ನೀನೇ ಹೇಳಿದ್ರೆ ಹಾಕ್ತೀನಿ ನೀವು ಮರ್ಯಾದೆ ಸಿಕ್ಕಿಲ್ಲ ಅಂದ್ರೆ ನಮಗೆ ಹೇಳ್ರಿ ಅಧ್ಯಕ್ಷರೇ ನಾವು 5 ಜನ ಒಂದ್ ನಿಮಿಷ ನಾವು 5 ಜನ ನಿಮ್ ಸಪೋರ್ಟ್ ಇರ್ತದೆ ಹಾಕ್ಲಿಲ್ಲ ನಾವು 5 ಜನ ಸಪೋರ್ಟ್ ಜವಾಬ್ದಾರಿ ನಾವು ತಗೊಂಡ್ಮೇಲೆ ನಮ್ಮನ್ನ ಕೇಳಿ ಆತ 2 ತಿಂಗಳಾಕೆನ ಸ್ವಲ್ಪ ತಾಳ್ರಿ ನಮ್ಮ ಅಧ್ಯಕ್ಷ ಎಷ್ಟು ತಿಂಗಳು ಬರ್ಬೇಕು ನಾನು ಶೆಡ್ಯೂಲ್ ಜವಾಬ್ದಾರಿ ಇರ್ತೇನೆ ನಾಳೆ ಹಾಕ್ಸ್ಬಿಡಪ್ಪ ಅಲ್ರಿ ಎಷ್ಟು ತಿಂಗಳು ನೀವು 27ನೇ ತಾರೀಕು ನೀನ್ ಬಾರಪ್ಪ ನಾನು ಏ ಇಲ್ಲ ಅಲ್ಲಲ್ಲ ನಾಳೆ 27 ತಾರೀಕು ಏ ನಾಳೆ ಹಾಕ್ಸ್ಬೇಕು ನಾಳೆ ಹಾಕ್ಸ್ತೀವಿ. ನಾನು ಉಮ್ಮಣ್ಣ ನನ್ನ ತಂದೆ ಇದ್ದಂಗ ನಾಳೆ ಹಾಕ್ತು ಅನ್ನೋದಂತೆ ಉಮ್ಮಣ್ಣ ನನ್ನ ತಂದಿದ್ದಂಗ ಉಮ್ಮಣ್ಣ ಸಂಬಂಧ ನಾ ಹೊರಗೆ ಬಂದಿಲ್ಲ ಯಾಕಂದ್ರೆ ಅವ ನನ್ನ ಕೊಟ್ರೇಶ, ನಾನು ಮಾತಾಡಲ್ಲ. ಅವನ ಕ್ರಿಯೇಟ್ ಮಾಡಿದ್ದು ನಾನು ಮಾತಾಡೋಣ ಅಲ್ರಿ ಇಷ್ಟು ಹೇಳ್ತೀರಿ ಮತ್ತೆ ಸ್ವಾಮಿ ವಿಚಾರ ಯಾಕೆ ನೀವು ಗಟ್ಟಿ ಇದ್ನ ತಗೋತಿಲ್ಲ? ನಂಗೆ ಸ್ವಾಮಿ ಗೊತ್ತಿಲ್ಲ ಸಂಬಂಧ ಇಲ್ಲ ಅವ್ರು ಯಾರ ಬದವಾಸ ಸ್ವಾಮಿ ಗೊತ್ತಿಲ್ಲ ಸ್ವಾಮಿ ಗೊತ್ತಿಲ್ಲ ಅಂತ ಸ್ವಾಮಿ ಪರಿಚಯ ಆಗಿದ್ದ ನಮ್ಮ ನಾಳೆ ಪ್ರೆಸ್ ಮೀಟ್ ಹೇಳ್ತೀನಿ ಜಾತ್ರೆ ಮತ್ತೆ ಏನ್ ಮಾಡಿದ್ರಪ್ಪ ನೀವು ಕೊಟ್ರೇಶ್ ಪರಿಚಯ ಮಾಡಿಸಿದ್ ನನಗ ಆತ ಯಾರು ನಂಗೆ ಪರಿಚಯ ಇಲ್ಲ ಅದನ್ನ ಮಾಡ್ಬೇಡ ಅಂತ ಹೇಳಿದ್ದೆ ಕೊಟ್ರೇಶ ನನಗ 10 ಲಕ್ಷ ರೊಕ್ಕ ಕೊಟ್ಟು ಇದನ್ನ ಸ್ವಾಮಿ ಅಂತ ಒಪ್ಪಿಗೆ ಅಂತ ಹೇಳಿದ ಮತ್ತೆ ಈಗ ಅವ್ರು ತೆಗೆದ್ರಲ್ಲ ಹೆಂಗ್ ಈಗಾದ್ರೂ ಕೂಡ ಗಟ್ಟಿ ಆಗಿರುತ್ತೆ. ಈಗ ಅವನ ತೆಗೆದ ಕೊಟ್ರೇಶ 10 ಲಕ್ಷ ರೊಕ್ಕ ಕೊಟ್ಟಾರ ಅದಕ್ಕಾಗಿ ಒಪ್ಕೊಂತೀನಿ ಅದಕ್ಕೆ ನಡಿ ಆರ್ತಿಗೆ ಮಾತಾಡೋಣ ಒಂದ್ ನಿಮಿಷ ಅವೆಲ್ಲ ಬೇಡ ಏ ಇದು ಸ್ವಾಮಿ ನನ್ಗೆ ಯಾರಿಂದ ಪರಿಚಯ ಅಲ್ಲ ನನ್ನಿಂದನೇ ಪರಿಚಯ ಕರೆಕ್ಟ್ 100%. ಹೇಳಿ. ನಂಗೆ ಯಾರೇ ನನಗೆ ಅವ ಪರಿಚಯ ನಾನೇ ಹೋಗಿ ಕರ್ಕೊಂಡು ಕುಂದ್ರಿಸಿ ರಾತ್ರಿಯಲ್ಲಿ ಇವ್ರನ್ನೆಲ್ಲ ಎಲ್ಲ ಪರಿಚಯ ಮಾಡಿಸಿದ್ರಿ ಇವನ ದೊಡ್ಡ ದುಡ್ಡಿಗೋಸ್ಕರ ಪರಿಚಯ ಮಾಡಿಸಿಲ್ಲ ದುಡ್ಡ ಈಗ ಅಲ್ರಿ. ಸಮಾಜಕ್ಕೋಸ್ಕರ ಪರಿಚಯ ಮಾಡಿಸಿಲ್ಲ ಇವೇನ್ ದುಡ್ಡು ಕೊಡ್ತಾರೆ ಜೋಕು ಆದ್ರೆ ಇವನ ಪರಿಚಯ ಮಾಡಿಸಿದ್ದು ದೇವ್ರನಾಗು ನಾನು ವಚನ ಸ್ವಾಮಿ ನಂಬಿದ್ದಿಲ್ಲ 100ಕ್ಕೆ 100 ಕೇಳು ಬೇಡ ಬೇಡ ಕರ್ಕೊಂಡು ಹೋಗ್ಬೇಡ ಅಂತ ಏ ಹುಡ ದಡ್ಡ ಇಲ್ಲ ಅದಿದ್ದು ಇದ್ದಿಲ್ಲ ಅವಾಗ ಇದ್ದಿಲ್ರಿ ನಾವು ನೋಡಿವಲ್ಲ ಪರಿಚಯ ಮಾಡಿಸಿದ್ದು ಮತ್ತೆ ಇಬ್ರು ಹೆಂಗ್ ಡಿಂಗ್ ಡಿಂಚ ಆದ್ರ ಗೊತ್ತಿಲ್ಲ ಅವ್ರ ಸ್ವಾಮಿ ಅಂದ್ರೆ ಎಲ್ಲ ಕಡಿತಿದ್ದ ಆದ್ರೆ ತಿಂಗಳ ರೊಕ್ಕ ಕೊಡಿದ್ರು ಆಮೇಲೆ ಯಾರಿಗೆ? ನಿಮಗೆ ಕೊಟ್ಟಾರಿಲ್ಲ ಕರೆಕ್ಟ್ ಒಂದ್ ನಿಮಿಷ ಅವನ ಹತ್ರ ಅವನಿಂದ ತಿಂಗಳಲ್ಲ ₹1 ರೊಕ್ಕ ತಗೊಂಡಿದ್ರೆ ನಾನ್ ನಮ್ಮಪ್ಪ ಹುಟ್ಟಿಲ್ಲ ತಗೊಳ್ಳಿಲ್ಲ ನಾನ್ ನಮ್ಮಪ್ಪ ಹುಟ್ಟಿಲ್ಲ ಯಾಕೆ ಅಷ್ಟು ಗಟ್ಟಿ ಇದೆ ಮತ್ತೆ ಹೇಳ್ತೇನ್ರಿ ಬೇಡ
ಮುಣಗ ನೀನ ನಮ್ಮ ಅಪ್ಪಾಜಿ ರಾತ್ರಿ ಮುಗಳು ಹಾಕ್ಬಿಟ್ಟು ನಾನು ಸ್ವಾಮಿ ಹಾಕಿದ್ರೆ ನಾವು ಬೇಕಾಯ್ತು ಅವಾಗ ನಾವು ಬೇಕು ಅವಾಗ ಇವಾಗ ಬೇಕಲ್ಲ, ಇವಾಗ ತೋರಿಸ್ತಾರೆ. ಈಗಲೂ ಕೂಡ ಇವತ್ತು ರಾತ್ರಿ ಹೋಗಿ ಮನೆಗೆ ಹೋಗಿ ಅಪ್ಪಾಜಿ ನೀನ ಅಂದ್ಬಿಟ್ರೆ ಹೋಯ್ತು. ಸ್ವಾಮಿ ಹಂಗಿರಲ್ಲ, ಸ್ವಾಮಿ ಸ್ವಾಮಿಗೆ ಹೇಳಾಕತ್ತೀನಿ ಅವ ಹಂಗ ಅಂದ್ಬಿಟ್ರೆ ಇವ್ರು ಉಪ್ಪಿ ಬಿಡ್ತಾರ ಅಂತ. ರಾತ್ರಿನೂ ಹೋಗಿ ಉಮ್ಮಣ್ಣಗ ಅಪ್ಪಾಜಿ ನೀನ ನೀ ಬಿಟ್ರೆ ಯಾರಪ್ಪಾಜಿ ಹೋಯ್ತು. ನಾನು ಅದನ್ನ ಹೇಳಿದೆ ಆಕ್ಚುಲಿ. ಯಾರು ಹೇಳ್ಬೇಕಾಗ್ತದ? ನಾನು ಹೇಳಿದೆ ಕೇಳೋದು. ಶಿವಶಂಕರ್ನ ಎಂಟ್ರಿ ಕೊಟ್ಟಿದ್ದಾರೆ. ಯಾರು ಕೊಟ್ರು? ಸ್ವಾಮಿ ಕೊಟ್ಟಾನ. ನಾನು ಕೊಟ್ಟೆ. ನಿಂದೇನದ ನನಗೆ ನೀನೇ ಕೊಟ್ಟೆ ಹೆಂಗ? ಹೌದಾ? ನಾನು ಎಂಟ್ರಿ ಕೊಟ್ಟು ಹೊರಗೆ ನೀವ್ ಹೋಗಿದ್ದೇನಲ್ಲಿ ಎಲ್ಲ ಬೆಂಕಿ ಹಚ್ಚೋದು ಎಲ್ಲ ಬೆಂಕಿ ಹಚ್ಚಿ ಕುಂತಿ ಹೆಂಗಾರೆ ಅವತ್ತು ನೀವು ಹೇಳಿದ್ರಿ ಈ ಮಾತನ್ನು. ನಿನ್ನ ಹಸಲೇನ ನೀನ್ ಯಾವಾಗ ಹೋಗಿದ್ದಿ? ಎಲ್ಲ ಬಿಡ ನೀವೇ ಹೋಗಿಲ್ಲ. ಅದೇ ಅಂತ ನೀನು ಆದಾಗೆ ನೀನು ಹೋಗಿಲ್ಲ. ಸ್ವಾಮಿನ ಅವತ್ತು ಒಂದು ಕಾರ್ಯಕ್ರಮದಾಗ ಹೇಳಿಬಿಟ್ರಿ ಇವರು ಅನೌನ್ಸ್ ಆಗಿ, ಶಿವಶಂಕರಿಗೆ ಕರ್ರಿ, ಅವ್ರಿಗೆ ಕರ್ರಿ, ಇವ್ರಿಗೆ ಕರ್ರಿ, ಇವರೇ ಅಂದಿತ್ತು. ಒಪ್ಪಿಗೆ ಯಾರು ಕೊಟ್ರು? ಒಪ್ಪಿಗೆ ಯಾರು ಕೊಟ್ರು? ಅವರೇ ಕೊಟ್ರು. ಅವರೇ ಬರೋದ್ರೆ ಬರ್ಲಿ ಅಂತ ಉಮ್ಮಣ್ಣ ಬಂದು ಕರ್ಕೊಂಡು ನಿಮ್ಮಿಂದನೇ ಎಲ್ಲ ಸೊರಬ ಏ ಇಲ್ರಿ ಇಲ್ಲ ಕೊಟ್ಟಿಲ್ಲ, ಕೊಟ್ಟಿಲ್ಲ. ಇವ್ರು ಯಾರಿಲ್ಲ. ಸಂದರ್ಭ ಬಂತು ಕೊಟ್ರು. ಬಟ್ ಸುಮ್ಮನೆ ಇವ್ರ ಮಾತಿಗೆ ಅಂದ್ರ ಜನದಾಗ ಬರ್ಲಿ ಬಿಡ, ಅವ್ರು ನಮ್ ಸಮಾಜದವ್ರು ಅಂತಾರ. ಸರ್ ಒಂದು ಅಷ್ಟೇ ಈಗ ಮಂಜಾನ ಬೇಡ ಆಗಿರ್ತಾನಪ್ಪ, ಏ ನಮ್ಮವಲ್ಲ ಬರ್ಲಿ ಬಿಡ ಅಂತಾರ. ಸಮಾಜ ಮುಖ್ಯನ ಅದು ಮುಖ್ಯ. ಸಡನ್ನಾಗಂದ್ರು. ಹಿಂಗೆ ಇವ್ರು ಸಡನ್ನಾಗಿ ಏನಾನ ಹೇಳ್ಬಿಡೋದು. ನಾ ಹೇಳಿದ್ದು ಈಗಲ್ಲ. ನಾ ಅಧ್ಯಕ್ಷ ಆದ 2-3 ದಿವಸ ಸರ್ ಶಿವಶಂಕರ ನಿಮ್ಗೆ ಹೆಂಗೆ ಕಟ್ತೀರಿ? ಹಿಂಗಿಲ್ಲ ಸುಮ್ಮನೆ ಅವ ಚಂದ್ರಶೇಖರ್ ಸಂಬಂಧ ಮತ್ತೆ ಕೂಡ್ಸ್ಲೇನ್ರಿ ಕೂಡ್ಸ್ಬಿಡಪ್ಪ ಪುಣ್ಯ ಬರ್ತಾ ಏನು ನಾ ಬೇಕಾದ್ರೆ ಉಮ್ಮಣ್ಣ ಹತ್ರ ನಾವ ಹೋಗೋಣ. ಅದೇ ಯಾರನ್ನ ಕೂಡ್ಸಾನ? ಶಿವಶಂಕರ್ ಕೂಡಿಸ್ಬಿಡಪ್ಪ ಪುಣ್ಯ ಬರ್ತಾ ಅಂದ ಅಪ್ನ ಯಾರು ಯಾರು ಉಮ್ಮಣ್ಣ ನನ್ನ ಎದುರಿಗೆ ಅಂದಿದ್ದು ನಾ ಹೇಳ್ತೀನಿ ನಿಮ್ಗ ನಿಮ್ಮ ಎದುರುಗಡೆ. ಫೋನ್ ನೋಡ್ರಿ ಆತೇನೆ ಎಮ್ ಎಲ್ ಎ ಆಗ್ಬೇಕಲ್ಲ, ಎಂ ಪಿ ಆಗ್ಬೇಕನ್ನ ಯಾರು ಉಮ್ಮಣ್ಣ. ನಿಮ್ಮಂತ ಮಾಡ್ಬೇಕು ಅನ್ಕೊಂಡ್ರ ಪಾಪ ಅವ್ರು. ಏನೂ ಆಗಲ್ಲ, ನಿಮ್ಮನ್ನು ಮಾಡೋದಿಲ್ಲ, ಇನ್ನು ಮಾಡಿದ್ರು ನಾ ಮಾಡಿಸ್ಕೊಡೋದಿಲ್ಲ. ನೀವು ಮಾಡ್ಸಲ್ಲ. ಬ್ಯಾರೆ ಬಿಡ್ರಿ ಹೋಲಿ. ನಾನು ನಿನಗೆ ದೊಡ್ಡ ಸೇರ್ತಾರೆ. ಅದು ಚಲೋ ಮಾಡಿ ದುಷ್ಟರಿಗೆ ಮಾಡ್ರಿಲ್ಲ. ಈತನ ನೋಡ್ರಿ ನಾನು ದೊಡ್ಡ ಸೇರ್ತಾರೆ. ಈತನು 13 ಬ್ರ್ಯಾಂಡ್ ಶಾಪ್ ಅದಲ್ಲ. ನಾಳೆ ನಾ ಎಮ್ ಎಲ್ ಸಿ ಆದ್ರೆ 10 ಬ್ರ್ಯಾಂಡ್ ಶಾಪ್ ಬಂದ್ ಮಾಡ್ತೀನಿ. ನೀನು ನನ್ನ ಬ್ರ್ಯಾಂಡ್ ಅಂಗಡಿ ಬಂದ್ ಮಾಡ್ತೀನಿ. ಬಂದ್ ಮಾಡ್ತೀರಿ ಅವು ನೀವು ಹೇಳಿದ್ರು ಬಂದಾಗ ಸರ್ಕಾರ ಇಡೀ ಕರ್ನಾಟಕ ಬಂದ್ ಆಗ್ಬೇಕು. ಸ್ವಾಮಿಗಳು ನಾಳೆ ಅಲ್ರಿ ಸ್ವಾಮಿಗಳು ತೊಂದ್ರೆ ಕೊಟ್ಟಾರ. ಸ್ವಾಮಿ ತೊಂದ್ರೆ ಕೊಟ್ಟಾರ. ಸ್ವಾಮಿ ತೊಂದ್ರೆ ಕೊಟ್ಟಾನ ನೌಕ. ಸ್ವಾಮಿ ತೊಂದ್ರೆ ಕೊಟ್ಟಾನ ನೌಕ ಗಂಡಿ ಶಾಪಿಗೆ ಏ ಆಲೇವಲ್ಲ, ಯಾರು ಒಬ್ರು ಹೇಳಿದ್ರು ಬಂದಾಗ ಏ ಆಲೇವಲ್ಲ. ಕಾನೂನು ರೀತಿ ನಮ್ಮ ಏನು ಮುಖ್ಯಮಂತ್ರಿ ಬಂದ ನಮ್ಗೆ ಬಂದಾಗಲ್ಲ. ಇಡೀ ರಾಜ್ಯಕ್ಕೆ ಬಂದಾದ್ರೆ ಬಂದಾಕತಿ. ಟಾರ್ಗೆಟ್ ಕೊಡ್ತಾರೆ ಇಷ್ಟು ಮಾಡಿ ಅಲ್ಲ ರಾಜ್ಯಕ್ಕೆ ಬಂದಾದಾಗ ನಂದು ಬಂದಾಕತಿ. ಮತ್ತೆ ಬಂದಾಗ ಮಾತ್ರ ಬಂದಕ್ಕೂ ಅಲ್ಲ ಇಡೀ ರಾಜ್ಯದಾಗ ಏನಿದೆ ಕಾನೂನು ಪ್ರಕಾರ ಕೊಟ್ಟಾರಲ್ಲ ಎಲ್ಲಾರಿಗ ಬಂದದ ನಂದು ಬಂದಾಕತಿ. ಹೆದರ್ಬೇಕು ರಾತ್ರಿ ನಾನು ಮೆಸೇಜ್ ಹಾಕ್ತೀನಿ. ಹಲೋ ಪಾರ್ಟಿ ರಾಜ್ಯ ಉಪಾಧ್ಯಕ್ಷರಿಗೆ ಏ ಫೋನ್ ಹಚ್ಚಲ್ರಿ ನಿನಗೆ ಬೆಳಿಗ್ಗೆ ನಾನೊಂದು ಹಾಕ್ತೀನಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.